ರಕ್ಷಿತಾ ಅವರು ಚಂದ್ರಪ್ರಭಾ ಅವ್ರನ್ನ ತುಂಬಾ ಹಚ್ಕೊಂಡಿದ್ರು ಅಂತ ಅನ್ಸುತ್ತೆ. ಬರ್ಬೇಕಿದ್ರೆ ಹೋಗ್ಬೇಡಿ ಹೋಗ್ಬೇಡಿ ಅಂತಾನೆ ಅಂತಿರ್ತಾರೆ. ಯಾಕಂದ್ರೆ ಮಲ್ಲಮ್ಮ ಹೋದ್ಮೇಲೆ ತುಂಬಾ ಜಾಸ್ತಿ ಕನೆಕ್ಟ್ ಆಗಿರೋದೇ ರಕ್ಷಿತಾ ಚಂದ್ರಪ್ರಭಾ ಅವ್ರ ಜೊತೆ. ಸೊ ಅವರಿಬ್ರು ಬಾಂಡಿಂಗ್ ಬಗ್ಗೆ ಹೇಳೋದಾದ್ರೆ ಹೌದು. ಸೊ ನಾವು ಇಡೀ ಚಂದ್ರಪ್ರಭಾ ಅವ್ರನ್ನ ನಾವು ಬಿಗ್ ಬಾಸ್ ಒಂದು ಜರ್ನಿಲಿ ನೋಡಬೇಕಾದ್ರೆ ರಕ್ಷಿತಾನ ತುಂಬ ಹಚ್ಕೊಂಡಿರ್ತಾರೆ. ಹೇಗಂದರೆ ಹೇಳ್ದಂಗೆ ಮಲ್ಲಮ್ಮ, ಧ್ರುವಂತ್, ರಕ್ಷಿತಾ, ಚಂದ್ರಪ್ರಭಾ ಆ್ಯಸ್ ಎ ಒಂದು ಫ್ಯಾಮಿಲಿ ಥರ ಅವರು ಕನೆಕ್ಟ್ ಆಗಿರ್ತಾರೆ. ಸೊ ಮಲ್ಲಮ್ಮ ಹೋದಾಗ ಅದೊಂಥರ ಫೀಲ್ ಇರುತ್ತೆ. ಸೊ ರಕ್ಷಿತಾ ಹೇಳ್ತಾಳೆ, ಅಣ್ಣ ನೀವು ಯಾಕೆ ಆಗ ಓಡಿದ್ದು, ಇರಿ ಕುತ್ಕೊಳ್ಳಿ, ಏನಾಯಿತು, ಹಂಗೆಲ್ಲ ಮಾಡಬಾರ್ದು ಅಂತ ಹೇಳ್ತಾ ಇರ್ತಾರೆ. ಕೊನೆಗೆ ನಮ್ಮ ಯಜಮಾನ್ರಿಗೆ ಅಂದರೆ ಅವ್ರು ಯಾವಾಗಲೂ ಆ ಥರ ರಿಯಾಕ್ಟ್ ಎಲ್ಲೂ ಮಾಡಲ್ಲ. ನಾವು ಇಷ್ಟು ದಿನ ನಾವು ನೋಡ್ಕೊಂಡು ಬಂದಿರ್ತೀವಿ. ಬಟ್ ಅವರು ಆ ಥರ ರಿಯಾಕ್ಟ್ ಮಾಡೋದಕ್ಕೆ ಅಥವಾ ಅಲ್ಲಿ ಯಾರ ಜೊತೆನೂ ಒಂದು ಸ್ಪಂದಿಸ್ದೆ ಕೊನೆಗೆ ನಾನು ಬರ್ತೀನಿ ಅಂತ ಹೇಳಿ ಬರ್ತಾರೆ. ಕೊನೆಗೆ ರಕ್ಷಿತಾ ಅಣ್ಣ ಹೊರಡೆ ಬನ್ನಿ ಯೂಟ್ಯೂಬ್ ಚಾನಲ್ ಮಾಡೋಣ ಅಂತೇಳಿ ಅವ್ರಿಗೊಂದು ಪ್ರಮೋಷನ್ ಕೊಡ್ತಾಳೆ. ಯೂಟ್ಯೂಬ್ ಚಾನಲ್ ಜೊತೆ ಸೇರೋಣ ಅಂತೇಳಿ ಖಂಡಿತ ಮಾಡ್ತಾರೆ. ಅವ್ರದ್ದು ಹೆಂಗಿದ್ರು ಮೀನು ಬಾಜಿ ಅನ್ಕೊಂಡೆಲ್ಲ ಮಾಡ್ತಾರಲ್ಲ, ಇವ್ರಿಗೂ ಹೆಂಗ ನಾನ್ ವೆಜ್ ಪ್ರಿಯರು, ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಅನ್ಸುತ್ತೆ. ಮುಂದೆ ಎಲ್ಲ ಕಾದ್ ನೋಡೋಣ. ಅಲ್ಲ, ಕೆಲವೊಂದು ನಾನ್ ವೆಜ್ ಅಲ್ಲಿ ನುಗ್ಗೆಕಾಯಿ ಯೂಸ್ ಮಾಡ್ತಾರೆ. ಎರಡು ನುಗ್ಗೆಕಾಯಿ ಮುರಿದಾಕಿದ್ರೆ ಅಲ್ಲಿ ನುಗ್ಗೆಕಾಯಿ ಸ್ಪೆಷಲ್ ಆಗಿರುತ್ತೆ. ಆ ಥರ ಮಾಡ್ಕೊಂಡು ಹೋಗ್ತಾರೆ. ಬಟ್ ರಕ್ಷಿತನ ಮೇಲೆ ಒಂಥರ ತುಂಬಾನೇ ಅವರು ಮರುಗ್ತಾ ಇದ್ರು. ಇಲ್ಲೂ ನನ್ನ ಹತ್ರ ಬಂದಾಗ್ಲೂ ರಕ್ಷಿತನ ಬಗ್ಗೆ ಅವ್ರು ಮಾತಾಡೋದನ್ನ ಕೆಲವೊಂದೆಲ್ಲ ವಿಡಿಯೋ ಕ್ಲಿಪ್ಸ್ ಎಲ್ಲ ನೋಡ್ಬೇಕಾದ್ರೆ ಅವ್ರ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಏನೋ ಅಂದರೆ ಫುಲ್ ಅಡಿಕ್ಟ್ ಆದಾಗ ಅಥವಾ ಫುಲ್ ಅಟ್ಯಾಚ್ಡ್ ಆದಾಗ ಯಾರ ಮೇಲಾದರೂ ನಮಗೆ ಭಾವುಕರ ಆಗೋದು ಸಹಜ. ಸೊ ಭಾವುಕರಾಗಿದ್ದಾರೆ. ರಕ್ಷಿತಾ ಅವರು ಚಂದ್ರಪ್ರಭಾ ಅವ್ರನ್ನ ತುಂಬಾ ಹಚ್ಕೊಂಡಿದ್ರು ಅಂತ ಅನ್ಸುತ್ತೆ. ಬರ್ಬೇಕಿದ್ರೆ ಹೋಗ್ಬೇಡಿ ಹೋಗ್ಬೇಡಿ ಅಂತಾನೆ ಅಂತಿರ್ತಾರೆ. ಯಾಕಂದ್ರೆ ಮಲ್ಲಮ್ಮ ಹೋದ್ಮೇಲೆ ತುಂಬಾ ಜಾಸ್ತಿ ಕನೆಕ್ಟ್ ಆಗಿರೋದೇ ರಕ್ಷಿತಾ ಚಂದ್ರಪ್ರಭಾ ಅವ್ರ ಜೊತೆ. ಸೊ ಅವರಿಬ್ರು ಬಾಂಡಿಂಗ್ ಬಗ್ಗೆ ಹೇಳೋದಾದ್ರೆ ಹೌದು. ಸೊ ನಾವು ಇಡೀ ಚಂದ್ರಪ್ರಭಾ ಅವ್ರನ್ನ ನಾವು ಬಿಗ್ ಬಾಸ್ ಒಂದು ಜರ್ನಿಲಿ ನೋಡಬೇಕಾದ್ರೆ ರಕ್ಷಿತಾನ ತುಂಬ ಹಚ್ಕೊಂಡಿರ್ತಾರೆ. ಹೇಗಂದರೆ ಹೇಳ್ದಂಗೆ ಮಲ್ಲಮ್ಮ, ಧ್ರುವಂತ್, ರಕ್ಷಿತಾ, ಚಂದ್ರಪ್ರಭಾ ಆ್ಯಸ್ ಎ ಒಂದು ಫ್ಯಾಮಿಲಿ ಥರ ಅವರು ಕನೆಕ್ಟ್ ಆಗಿರ್ತಾರೆ. ಸೊ ಮಲ್ಲಮ್ಮ ಹೋದಾಗ ಅದೊಂಥರ ಫೀಲ್ ಇರುತ್ತೆ. ಸೊ ರಕ್ಷಿತಾ ಹೇಳ್ತಾಳೆ, ಅಣ್ಣ ನೀವು ಯಾಕೆ ಆಗ ಓಡಿದ್ದು, ಇರಿ ಕುತ್ಕೊಳ್ಳಿ, ಏನಾಯಿತು, ಹಂಗೆಲ್ಲ ಮಾಡಬಾರ್ದು ಅಂತ ಹೇಳ್ತಾ ಇರ್ತಾರೆ. ಕೊನೆಗೆ ನಮ್ಮ ಯಜಮಾನ್ರಿಗೆ ಅಂದರೆ ಅವ್ರು ಯಾವಾಗಲೂ ಆ ಥರ ರಿಯಾಕ್ಟ್ ಎಲ್ಲೂ ಮಾಡಲ್ಲ. ನಾವು ಇಷ್ಟು ದಿನ ನಾವು ನೋಡ್ಕೊಂಡು ಬಂದಿರ್ತೀವಿ. ಬಟ್ ಅವರು ಆ ಥರ ರಿಯಾಕ್ಟ್ ಮಾಡೋದಕ್ಕೆ ಅಥವಾ ಅಲ್ಲಿ ಯಾರ ಜೊತೆನೂ ಒಂದು ಸ್ಪಂದಿಸ್ದೆ ಕೊನೆಗೆ ನಾನು ಬರ್ತೀನಿ ಅಂತ ಹೇಳಿ ಬರ್ತಾರೆ. ಕೊನೆಗೆ ರಕ್ಷಿತಾ ಅಣ್ಣ ಹೊರಡೆ ಬನ್ನಿ ಯೂಟ್ಯೂಬ್ ಚಾನಲ್ ಮಾಡೋಣ ಅಂತೇಳಿ ಅವ್ರಿಗೊಂದು ಪ್ರಮೋಷನ್ ಕೊಡ್ತಾಳೆ. ಯೂಟ್ಯೂಬ್ ಚಾನಲ್ ಜೊತೆ ಸೇರೋಣ ಅಂತೇಳಿ ಖಂಡಿತ ಮಾಡ್ತಾರೆ. ಅವ್ರದ್ದು ಹೆಂಗಿದ್ರು ಮೀನು ಬಾಜಿ ಅನ್ಕೊಂಡೆಲ್ಲ ಮಾಡ್ತಾರಲ್ಲ, ಇವ್ರಿಗೂ ಹೆಂಗ ನಾನ್ ವೆಜ್ ಪ್ರಿಯರು, ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಅನ್ಸುತ್ತೆ. ಮುಂದೆ ಎಲ್ಲ ಕಾದ್ ನೋಡೋಣ. ಅಲ್ಲ, ಕೆಲವೊಂದು ನಾನ್ ವೆಜ್ ಅಲ್ಲಿ ನುಗ್ಗೆಕಾಯಿ ಯೂಸ್ ಮಾಡ್ತಾರೆ. ಎರಡು ನುಗ್ಗೆಕಾಯಿ ಮುರಿದಾಕಿದ್ರೆ ಅಲ್ಲಿ ನುಗ್ಗೆಕಾಯಿ ಸ್ಪೆಷಲ್ ಆಗಿರುತ್ತೆ. ಆ ಥರ ಮಾಡ್ಕೊಂಡು ಹೋಗ್ತಾರೆ. ಬಟ್ ರಕ್ಷಿತನ ಮೇಲೆ ಒಂಥರ ತುಂಬಾನೇ ಅವರು ಮರುಗ್ತಾ ಇದ್ರು. ಇಲ್ಲೂ ನನ್ನ ಹತ್ರ ಬಂದಾಗ್ಲೂ ರಕ್ಷಿತನ ಬಗ್ಗೆ ಅವ್ರು ಮಾತಾಡೋದನ್ನ ಕೆಲವೊಂದೆಲ್ಲ ವಿಡಿಯೋ ಕ್ಲಿಪ್ಸ್ ಎಲ್ಲ ನೋಡ್ಬೇಕಾದ್ರೆ ಅವ್ರ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಏನೋ ಅಂದರೆ ಫುಲ್ ಅಡಿಕ್ಟ್ ಆದಾಗ ಅಥವಾ ಫುಲ್ ಅಟ್ಯಾಚ್ಡ್ ಆದಾಗ ಯಾರ ಮೇಲಾದರೂ ನಮಗೆ ಭಾವುಕರ ಆಗೋದು ಸಹಜ. ಸೊ ಭಾವುಕರಾಗಿದ್ದಾರೆ.